ಒಂದು ಅಧಿವೇಶನದಲ್ಲ ಆಗಿದ್ರೆ ಕಾನೂನನ್ನು ಒಂದು ವ್ಯವಸ್ಥಿತವಾಗಿ ಮಾಡೋದು, ಅದು ಸಲಹೆ ಸೂಚನೆ ಕೊಡೋದು, ವಿರೋಧ ಪಕ್ಷದ ಕೆಲಸ ಹೌದು ಅದನ್ನು ಮಾಡಲಿ. ಜೊತೆಗೆ ರಾಜೀನಾಮೆ ಕೊಟ್ಟರೆ ಪರಿಹಾರ ಆಗ್ತಿದ್ರೆ ರಾಜೀನಾಮೆ ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೊಡಲಿ, ಪರಿಹಾರ ಆಗ್ತಿದ್ರೆ ಒಳ್ಳೇದಾಗ್ತಿದ್ರೆ ಯಾಕೆ ಕೊಡಬಾರ್ದು ಅನ್ನೋ ಪ್ರಶ್ನೆನೂ ಅದ. ಅದರಲ್ಲಿ ಇವತ್ತು ಆಡಳಿತಾರೂಢ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಇಬ್ಬರು ನಿಂತು ವಿಚಾರ ಮಾಡುವಂಥ ಒಂದು ವಿಷಯ ಏನಪ್ಪ ಅಂದ್ರೆ ಇಂಥ ಘಟನೆಗಳು ಮರುಕಳಿಸಬಾರದು ಅನ್ನುವಂಥ ವಿಷಯ ಎಲ್ಲ ದಿಟ್ಟು ಹೆಜ್ಜೆ ಇಡುವುದಾಗ್ಯದ. ಘಟನೆ ಆಗಿ ಹೋಗ್ಯದ, ಪರಿಹಾರ ಕೊಡಬಹುದು, ಹಣದ ರೂಪದಲ್ಲಿ ಮತ್ತೊಂದು ಕೊಟ್ಟಿದ್ದಾರೆ, ಇನ್ನೂ ಏನಾದರೂ ಪರಿಹಾರ ಕೊಡಿದ್ರೆ ಇನ್ನೂ ಕೊಡಲಿ. ಜೊತೆಗೆ ಇಲ್ಲ ಇವು ರಾಜೀನಾಮೆ ಕೊಟ್ಟಾಗ ಪರಿಹಾರ ಆಗ್ತದೆ ಅಂದ್ರೆ ಅದು ವಿಚಾರ ಮಾಡಲಿ ವಿರೋಧ ಪಕ್ಷ, ಆಡಳಿತಾರೂಢ ಪಕ್ಷ. ಅದಕ್ಕಾಗಿ ವಿಧಾನ ಸಭೆ ಅದ, ಅಧಿವೇಶನ ಅದ, ಡಿಸ್ಕಷನ್ ಮಾಡಲಿ. ಬೀದಿಗೆ ಇಳಿದು ಹೋರಾಟ ಮಾಡೋದು ಬೇಕಾಗಿಲ್ಲ ಅಂತಲ್ಲ, ಆದರೆ ಬೀದಿಗೆ ಇಳಿದು ಹೋರಾಟ ಮಾಡುವಂಥದ್ದು ಸಾಕಷ್ಟು ವಿಷಯಗಳಿದಾವೆ. ಮಧ್ಯದಾಗಿ ಬಡತನ ಹೋಗಲಾಡಿಸೋ ಏನು ಮಾಡ್ತಾ ಇದ್ದೀರಿ, ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ಮಾಡ್ತಾ ಇದ್ದೀರಿ, ಅದೇ ಕಾಲಕ್ಕೆ ಬಕ್ಕದ ರೈತಗೆ ಅವಾಗ ಬೆಂಬಲ ಬೆಲೆ ಕಾನೂನು ಮಾಡೋದಕ್ಕೆ ನೀವು ಏನು ಮಾಡ್ತಾ ಇದ್ದೀರಿ, ರೈತ ಆಯಿತು ಇನ್ನೂ ಅದರ ಉದ್ಯೋಗ ಆಯಿತು, MSMEಗಳನ್ನು ಉಳಿಸೋರ್ವಾಗ ಏನು ಮಾಡ್ತಾಯಿದ್ರಿ, ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾಯಿದ್ರಿ, ಕೊಟ್ಟಿದ್ರಿ, ಎಷ್ಟು ಕಳೆದು ಹೋಗ್ಯಾವ, ಏನು ಮಾಡ್ಯಾವ, ಇಂಥವೆಲ್ಲ ಕೇಳಬೇಕಂತ ಪ್ರಶ್ನೆ ಮಾಡುವಂಥ ಸಮಯ ಇದಾಗ್ಯದ. ಯಾಕಂದ್ರೆ ಇವತ್ತು ನಿರುದ್ಯೋಗ ಹೋಯ್ತಪ್ಪ ಅಂತಂದ್ರೆ, ಎಲ್ಲರಿಗೂ ಉದ್ಯೋಗ ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗಿ ಹೋಗ್ಬಿಡ್ತಾವೆ. ಯಾಕಂದ್ರೆ ಈ ಲಕ್ಷ ಜನ ಕೂಡೋರು ಯಾವಾಗ ಅಂತಂದ್ರೆ ಖಾಲಿ ಇದ್ದ ಜನ ಕೂಡುವಂಥವ್ರು ಆಗ್ತಾರೆ. ಉದ್ಯೋಗ ಇತ್ತಂದ್ರೆ ವಿಶೇಷವಾಗಿ ಎಲ್ಲ ತಮ್ಮ ಉದ್ಯೋಗಗಳು ಲಕ್ಷ ಆಗಿರೋದು ಸ್ವಾಭಾವಿಕ ಅದ. ಆ ಉದ್ಯೋಗಗಳು ಮೀರಿ ಬರೋದು ಭಾಳ ಕಷ್ಟ ಆಗ್ಬೋದು. ಅಥವಾ ಒಂದರೆ ಬಂದರೂ ಸಹಿತ ಈಗ ರೂಲ್ಸ್ ಮಾಡಿದ್ರು, ಇದು ಮಾಡಿದ್ರಿ, ಕಾನೂನು ಮಾಡ್ಬೇಕಂತ ಮಾಡಿದ್ರಿ, ಎಲ್ಲ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಸಿದ್ದರಾಮಯ್ಯ ಶಿವಕುಮಾರ್ ಅವರು ರಾಜೀನಾಮೆ ಕೊಡೋರ ಅಂತ ಮತ್ತೊಂದು ಪ್ರಶ್ನೆ ಮಾಡ್ತಾ ಅದಕ್ಕೆ ಅವರು ಉತ್ತರಿಸಬೇಕು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬಾರ್ದು. S16 ನ್ಯೂಸ್ ಅರ್ಥಕ್ಕೆ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.